ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬೇಸೂರು ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರ ವಿರೋಧಿಸಿ ಬೀದಿಗಿಳಿದು ಹೋರಾಟ ಮಾಡಿದ ಭವಿಷ್ಯದ ಪ್ರಜೆಗಳು. ನಮ್ಮ ಹಿರಿಯರಿಗೆ ಪರಿಹಾರ ಸಿಕ್ಕಿಲ್ಲ, ಮತ್ತೆ ನಮ್ಮನ್ನು ನಿರಾಶ್ರಿತರನ್ನಾಗಿ ಮಾಡಬೇಡಿ ಎಂದು ಮಕ್ಕಳಿಂದ ಸರ್ಕಾರಕ್ಕೆ ಮನವಿ. ಪ್ರತಿಭಟನಾ ಸಭೆಯಲ್ಲಿ ಮಕ್ಕಳ ಜೊತೆ ಇಂದೂಧರ್ ಬೇಸೂರು, ತೀನಾ ಶ್ರೀನಿವಾಸ್, ನವೀನ್ ಯೋಜನೆ ವಿರುದ್ಧ ಆಕ್ರೋಶ. ಬೇಸೂರು ಅಣು ವಿದ್ಯುತ್ ಸ್ಥಾವರಕ್ಕೆ ಸಂಸದ ಬೇವೈ ರಾಘವೇಂದ್ರ ವಿರೋಧ. ರಾಜ್ಯ ಸರ್ಕಾರ ಎನ್ಒಸಿ ನೀಡದಂತೆ ಮನವಿ. ಅಡ್ಡೇರಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ದಬ್ಬಾಳಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ. 1 ವಾರದೊಳಗೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಹಕ್ರೆ ಮತ್ತು ಹೊನಗೋಡು. ಈಗ ಸುದ್ದಿಯ ವಿವರ. ನಮ್ಮ ಭವಿಷ್ಯ ನಮ್ಮ ಊರು ಘೋಷವಾಕ್ಯದಡಿ ಆವಿನಹಳ್ಳಿ ಹೋಬಳಿ ಮಕ್ಕಳು ನಮ್ಮ ಭಾಗಕ್ಕೆ ಅಣು ವಿದ್ಯುತ್ ಸ್ಥಾವರ ಬೇಡ ಎಂದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಎದುರು ರಸ್ತೆ ತಡೆ ನಡೆಸಿ ಗಮನ ಸೆಳೆದ ಮಕ್ಕಳು, ನಮ್ಮೂರಿಗೆ ಅಣು ವಿದ್ಯುತ್ ಸ್ಥಾವರ ಮಾಡಿ ನಮ್ಮನ್ನು ಸಂತ್ರಸ್ತರನ್ನಾಗಿ ಮಾಡಬೇಡಿ, ನಮ್ಮೂರಿನಲ್ಲಿ ಅಣು ಸ್ಥಾವರ ಮಾಡಲು ಬಿಡುವುದಿಲ್ಲ ಎಂದು ಸಂಕಲ್ಪ ಕೈಗೊಂಡರು. ಬೇಸೂರು ಅಣು ವಿದ್ಯುತ್ ಸ್ಥಾವರ ವಿರೋಧ ಹೋರಾಟ ಬೇರೆ ಬೇರೆ ಹಂತಕ್ಕೆ ಪಾದಾರ್ಪಣೆ ಮಾಡಿದ್ದು, ಮಲೆನಾಡು ಅಣು ವಿದ್ಯುತ್ ಸ್ಥಾವರ ವಿರೋಧಿ ವೇದಿಕೆ ಹೆಸರಿನಲ್ಲಿ ಹೋರಾಟದ ಮಗ್ಗಲು ಬದಲಾಯಿಸಿದ್ದು, ನಿರಂತರ ಹೋರಾಟದ ಸಂಕಲ್ಪ ಕೈಗೊಳ್ಳಲಾಗಿದೆ. ಪರಿಸರವಾದಿಗಳು, ಸಾಮಾಜಿಕ ಹೋರಾಟಗಾರರು, ರೈತ ಸಂಘಗಳು, ಪ್ರಗತಿಪರ ಚಿಂತಕರು ಹೋರಾಟಕ್ಕೆ ಬೆಂಬಲ ನೀಡಿರುವ ಬೆನ್ನಲ್ಲಿಯೇ ಇದೀಗ ಆವಿನಹಳ್ಳಿ ಹೋಬಳಿ ಭಾಗದ 200ಕ್ಕೂ ಹೆಚ್ಚು ಮಕ್ಕಳು ಸೋಮವಾರ ಅಣು ವಿದ್ಯುತ್ ಸ್ಥಾವರ ಕೈಬಿಡಿ ಎಂದು ಬೀದಿಗೆ ಇಳಿದಿದ್ದರು. ಮಲೆನಾಡು ರೈತ ಹೋರಾಟ ವೇದಿಕೆ ಅಧ್ಯಕ್ಷ ತೀನಾ ಶ್ರೀನಿವಾಸ್, ಹೋರಾಟ ಸಮಿತಿ ಅಧ್ಯಕ್ಷ ಬೇಸೂರು ಇಂದೂಧರ್, ಕೋಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನವೀನ್ ಮಕ್ಕಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ: ಬೇಸೂರಿನಲ್ಲಿ ಅಣು ವಿದ್ಯುತ್ ಸ್ಥಾವರ ಮಾಡೋ ಪ್ರಸ್ತಾಪವನ್ನು ವಿರೋಧಿಸಿ ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಭಾಗದಲ್ಲಿರೋರು ಬಹುತೇಕ ಶರಾವತಿ ಮುಳುಗಡೆ ಸಂತ್ರಸ್ತರು. 1-2 ಬಾರಿ ಮುಳುಗಡೆ ಆದವರು 3ನೇ ಬಾರಿ ಮತ್ತೆ ಮುಳುಗಡೆ ಮಾಡ್ತೀವಿ ಅಂತ ಹೊರಟಾಗ ಅವರ ಕುಟುಂಬ ಇಡೀ ಭಯಭೀತರಾಗಿದ್ದಾರೆ. ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರು ಹೇಳ್ದಂಗೆ ಮೊದಲನೇ ತಲೆಮಾರು ಅನುಭವಿಸಿದ್ರು, 2ನೇ ತಲೆಮಾರು ಅನುಭವಿಸಿದ್ರು, 3ನೇ ತಲೆಮಾರು, 4ನೇ ತಲೆಮಾರು ಸಹ ಈ ನೋವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿಯನ್ನು ವಿರೋಧಿಸಿ ಮಕ್ಕಳು ಇವತ್ತು ದೃಢ ನಿರ್ಧಾರವನ್ನು ತಗೊಂಡು ಯಾವುದೇ ಕಾರಣಕ್ಕೂ ಅಣು ವಿದ್ಯುತ್ ಯೋಜನೆ ಬೇಡ ಅಂತ ಹೇಳಿ ನಿರ್ಣಯವನ್ನು ಓದಿ ಘೋಷಣೆಗಳನ್ನು ಹಾಕಿದ್ದಾರೆ. ಮುಂದಿನ ಭವಿಷ್ಯಕ್ಕೆ ಮಾರ್ಗ ಅಂತ ಹೇಳಿ ಮಕ್ಕಳು ಮಾಡಿರೋ ಮನವಿನಾದರೂ ನಮ್ಮ MLA, MP, ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಇವರೆಲ್ಲ ಇದನ್ನು ಗಮನಿಸಿ ಸ್ವಲ್ಪನಾರು ಮಾನವೀಯತೆ ಇದ್ರೆ ಈ ಯೋಜನೆಯನ್ನು ರದ್ದಾಗಿದೆ ಅಂತ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಸೂರಿನಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ಮಾಡಬಾರ್ದು ಅಂತೇಳಿ ಇವತ್ತು ನಮ್ಮ ಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಇಡೀ ಆವಿನಹಳ್ಳಿ ಹೋಬಳಿಯ ಎಲ್ಲ ಮಕ್ಕಳು ಇವತ್ತು ಬಂದ್ಬಿಟ್ಟು ಇವತ್ತು ಯಾವುದೇ ಕಾರಣಕ್ಕೂ ಮಲೆನಾಡಿನಲ್ಲಿ ಅಣು ವಿದ್ಯುತ್ ಸ್ಥಾವರ ಬೇಡವೇ ಬೇಡ ಅಂತ ಹೇಳಿ ಇವತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಕ್ಕಳು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅದು ನಮಗೆ ತುಂಬ, ಆ ಪ್ರತಿಭಟನೆ ಕೂಡ ಇವತ್ತು ತುಂಬ ಯಶಸ್ಸಾಗಿದೆ. ಇವತ್ತು ಸರ್ಕಾರದ ಇವತ್ತು ಯಾರು ಈ ಮಾಧ್ಯಮಗಳನ್ನು ನೋಡ್ತಾರೆ, ಸರ್ಕಾರದ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಆ ಮಕ್ಕಳ ಒಂದು ನೋವನ್ನು ನೋಡಿ ನೀವು ಈ ಜಾಗದಲ್ಲಿ ಇವತ್ತು ಅಣು ವಿದ್ಯುತ್ ಸ್ಥಾವರ ಬೇಡ ಅನ್ನೋ ತೀರ್ಮಾನವನ್ನು ದಯಮಾಡಿ ಇವತ್ತು ರಾಜಕಾರಣಿಗಳು ತಗೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಹೋರಾಟ ಇವತ್ತು ನಾವು ಪಂಚಾಯತ್ ಲೆವೆಲಲ್ಲಿ ಇವತ್ತು ಮಕ್ಕಳಿಂದ ಪ್ರತಿಭಟನೆ ಆಗಿದೆ. 20ನೇ ತಾರೀಕು ನಮ್ಮ ಬೇಸೂರು ಬಸವಣ್ಣ ದೇವಸ್ಥಾನದಿಂದ ಬೆಳಗ್ಗೆ 7:15 ಗಂಟೆಗೆ ಜಾಥಾ ಹೊರಡುತ್ತೆ. ಸಾಗರ AC ಕಚೇರಿಗೆ ಹೋಗಿ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ AC ಅವರಿಗೆ ಮನವಿ ಕೊಡ್ತೀವಿ ಅಂದರೆ 7ನೇ ತಾರೀಕು ಸಾಗರದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ. ಇವತ್ತಿನವರೆಗೂ ನಮಗೆ ಅಧಿಕೃತವಾದ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಆಗಿರ್ತಕ್ಕಂಥ ಒಂದು ಪತ್ರದ ಮುಖಾಂತರ ಈ ಒಂದು ಅಣು ವಿದ್ಯುತ್ ಸ್ಥಾವರವನ್ನು ಈ ಬೇಸೂರಿನಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಈ ಗಳಿಗೆವರೆಗೂ ನಮ್ಗೆ ಯಾರು ಹೇಳಿಲ್ಲ. ಆ ಉದ್ದೇಶಕ್ಕಾಗಿ ನಾವು ಮತ್ತೆ 20ನೇ ತಾರೀಕು ನಮ್ಮ ಕಾಲ್ನಡಿಗೆ ಜಾಥಾದಲ್ಲಿ ನಾವು ಸಾಗರ AC ಕಚೇರಿವರೆಗೆ ಹೋಗ್ತಾ ಇದ್ದೀವಿ. ಸಾವಿರಾರು ಜನಸಂಖ್ಯೆ ಸೇರ್ತಾ ಇದ್ದೀವಿ. ಅದನ್ನಾರು ನೋಡಿ ನಿಮ್ಮ ಮನಸ್ಸು ಕರಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ನನ್ನ ಮಾತಿಗೆ ಇಡೀ ಆಮೇಲೆ 20ನೇ ತಾರೀಕು ಮುಗಿದ ನಂತರದಲ್ಲಿ 20, 21, 22, 23, 24, 25 AC ಕಚೇರಿ ಮುಂದ್ಗಡೆ ಸ್ಟ್ರೈಕ್ ಇರುತ್ತೆ. ದಿವಸ 25ರಿಂದ 30 ಜನ ನಾವು ಅಲ್ಲಿ ಕುತ್ಕೋತೀವಿ. ಅದಾದ ನಂತರದಲ್ಲಿ 27ನೇ ತಾರೀಕು DC ಕಚೇರಿಗೆ ಹೋಗಿ ಮನವಿ ಕೊಡೋ ಅಂತ ಒಂದು ವ್ಯವಸ್ಥೆ ಕೂಡ 27ನೇ ತಾರೀಕು ಇಟ್ಕೊಂಡಿದ್ದೀವಿ.
ಅವತ್ತು ಕೂಡ ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ನಮಸ್ಕಾರ. ನಮ್ಮ ಸಾಗರ ತಾಲೂಕು ಕೋಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೇಸೂರು ಗ್ರಾಮದಲ್ಲಿ ಏನು ಉದ್ದೇಶಿಸಿದ್ದಾರೆ ಈಗ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ, ಅದು ನಮ್ಮೂರಿನ ಯುವ ಪೀಳಿಗೆಯ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಈ ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ಮಾಡೋದು ಬೇಡವೇ ಬೇಡ ಅಂತ ಹೇಳಿ ನಾನು ಹೇಳ್ತೀನಿ. ಕೈ ಎತ್ತಬೇಕು, ಹಿಂಗೆ ಕೈ ನನ್ನ ಹೆಸರು ಸಾನ್ವಿ. ಬೇಸೂರಿಗೆ ಅಣುಸ್ಥಾವರ ಬೇಡವೇ ಬೇಡ. ಅಣುಸ್ಥಾವರ ಬೇಡವೇ ಬೇಡ. ಬೇಸೂರಿಗೆ ಅಣುಸ್ಥಾವರ ಬೇಡವೇ ಬೇಡ. ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರ ಬೇಡ ಎಂದು ಪಕ್ಷಾತೀತ ಹೋರಾಟ ನಡೆಯುತ್ತಿದ್ದು, ನಾನು ಸಹ ಯೋಜನೆ ಬೇಡ ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾಗಿ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಸಾಗರದಲ್ಲಿ ಸೋಮವಾರ ಸುದ್ದಿಗಾರರ ಜೊತೆ ಅವರು ಮಾತನಾಡುತ್ತಿದ್ದರು. ಆಗ್ತಿದ್ದಂಗೆ ಶಿವಮೊಗ್ಗದಿಂದ ಅಪ್ ಟು ಸಾಗರದವರು ಕೂಡ ಡಬ್ಲಿಂಗ್, ತಾಳ್ಗುಪ್ಪದವರು ಕೂಡ ಡಬ್ಲಿಂಗನ್ನು 230 ಕೋಟಿ ಖರ್ಚು ಮಾಡಿ ಮಾಡಿಸಿದಂಥ ಒಂದು ಪ್ರಯತ್ನದ ಪ್ರತಿಫಲ ಇವತ್ತು ನಂಬರ್ ಆಫ್ ಟ್ರೈನ್ಸ್ ತಾಳ್ಗುಪ್ಪ ಸಾಗರಕ್ಕೆ ಬರ್ತಾ ಇದೆ. ಮತ್ತು ಸಾಗರಕ್ಕೆ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಯಾಕೆಂದರೆ ನಾಳೆ ಜೋಗ್ ಫಾಲ್ಸ್ ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ 180 ಕೋಟಿ ಅದಕ್ಕೆ ಹಣವನ್ನು ಇಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಆಲ್ರೆಡಿ ಫಿನಿಶಿಂಗ್ ಸ್ಟೇಜು. ಮೊನ್ನೆ ಗಡ್ಕರಿ ಜಿ ಅವರು ಬಂದು ಸಿಗಂದೂರು ಸೇತುವೆ ಉದ್ಘಾಟನೆಯನ್ನು ಮಾಡಿದ್ರು. ಒಂದು ಪ್ರವಾಸೋದ್ಯಮಕ್ಕೆ ಅತ್ಯುತ್ತಮವಾದಂಥ ಜಾಗ ಇದು ಅಪ್ಗ್ರೇಡ್ ಆಗ್ತಾ ಇದೆ. ಮತ್ತು ಒಂದು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಏನು ಹೇಳ್ತಾರೆ ಅದಕ್ಕೆ, ನೀರಲ್ಲಿ ಏರೋಡ್ರಮ್ ಮಾಡ್ತಾರಲ್ಲ, ಕ್ರೂಸು ಒಂದಾಯಿತು, ಏರೋಡ್ರಮ್ ಒಂದು ವಾಟರ್ ಬೇಸ್ ಮೇಲೂ ಕೂಡ ಒಂದು ಏರೋಡ್ರಮ್ಮನ್ನು ಮಾಡಿ ಆ ರೀತಿಯಾದ ಒಂದು ದಿಕ್ಕಲ್ಲೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಹಾಗೆ ಸಾಗರ ಬರುವಂಥದ್ದಲ್ಲಿ ಅತ್ಯಂತ ಒಂದು ಬೆಳೆಯುವಂಥ ದಿಕ್ಕಿನಲ್ಲಿರುವಂಥ ಕ್ಷೇತ್ರ ಆಗಿದ್ದರಿಂದ ಇದಕ್ಕೆ ನಮ್ಮ ಸಾಗರದ ರೈಲ್ವೆ ಸ್ಟೇಷನ್ ಅಮೃತ್ ಭಾರತ್ ಅಂಡರ್ನಲ್ಲಿ ಅಪ್ಗ್ರೇಡೇಷನ್ಗೆ 20 ಕೋಟಿ, ತಾಳ್ಗುಪ್ಪಕ್ಕೆ 20 ಕೋಟಿ, ಶಿವಮೊಗ್ಗಕ್ಕೆ 25 ಕೋಟಿ, ಈ ರೀತಿ ಒಟ್ಟು 100 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ. ಕ್ಷೇತ್ರದಲ್ಲೇ ಆಗುವಂಥ, ನಮ್ಮ ಸಾಗರದಲ್ಲಿ ಆಗುವಂಥ, ನಮ್ಮ ಬೇಸೂರಲ್ಲಿ ಆಗುವಂಥ ಅಣುಸ್ಥಾವರಕ್ಕೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮೊನ್ನೆ ನಮ್ಮ ನಾಯಕರಂಥ ಹಾಲಪ್ಪನವ್ರು ಇರ್ಬೋದು, ನಮ್ಮ ಮೇಘರಾಜ್ ಇರ್ಬೋದು, ನಮ್ಮ ಪ್ರಸನ್ನ ಅವ್ರು ಇರ್ಬೋದು, ಇವರೆಲ್ಲರೂ ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇಲ್ಲಿ 2 ವಿಚಾರ. ಒಂದು, ಅಣುಸ್ಥಾವರದ ಮುಖಾಂತರ ಇಲ್ಲಿರುವಂಥ ಪರಿಸರ ಹಾಳಾಗ್ಬೋದು, ನಾಳೆ ಏನೋ ಸಮಸ್ಯೆಗಳು ಬಂದರೆ ಇಲ್ಲಿ ಒಂದು. ಎರಡನೇದು, ಅಲ್ಲಿ ರೈತಾಪಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕಿನ್ನೂ ಮಾಲೀಕತ್ವನೇ ನಾವು ಇನ್ನೂ ಕೊಟ್ಟಿಲ್ಲ. ಯಾಕಂದರೆ ನಮ್ಮ ಸಾಗರ ಕ್ಷೇತ್ರದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಇನ್ನೂ ಕೂಡ ನ್ಯಾಯ ಕೊಟ್ಟಿಲ್ಲ. ಈಗ ಆಲ್ರೆಡಿ ಪಂಪ್ ಸ್ಟೋರೇಜ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಈಗ ಥರ್ಮಲ್ ಯೂನಿಟ್ ಬಗ್ಗೆ, ಪವರ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಅಧಿಕಾರ ಇವ್ರ ಕೈಯಲ್ಲೇ ಇರೋಂಥದ್ದು. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ NOC ಕೊಡುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ. ಶಿವಮೊಗ್ಗ ಲೋಕಸಭಾ ಸಂಸದರಾದ್ಮೇಲೆ ಶಿವಮೊಗ್ಗ ವಿಮಾನ ನಿಲ್ದಾಣ ಒಂದು ಆಯಿತು. ಮತ್ತು ಸಾಗರ ತಾಲೂಕಿನ ಹಿರೇಬೆಲಗುಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡ್ಡೇರಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ ಸುಜಾತ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಬೆಳೆದ ಫಸಲು ಕಿತ್ತು ಹಾಕಿದ ಅರಣ್ಯ ಇಲಾಖೆ ಧೋರಣೆ ಖಂಡಿಸಿ ಸೋಮವಾರ ಅರಣ್ಯ ಇಲಾಖೆ ಎದುರು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂತರ ಅರಣ್ಯಾಧಿಕಾರಿಗಳನ್ನು ಅಡ್ಡೇರಿ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಪರಿಶೀಲನೆ ನಡೆಸಲಾಯಿತು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಯಲಕುಂದ್ಲಿ, ಕೃಷ್ಣಮೂರ್ತಿ ಹೊಸಂತೆ, ಸೋಮಶೇಖರ್ ವೀರಪುರ, ಬರ್ಮಪ್ಪ ಅಂದಾಸುರ, ಜಗದೀಶ್ ಭೀಮನೇರಿ, ಮಲ್ಲಿಕಾ ಮಂಜುನಾಥ್, ಶ್ರೀಧರ್ ಸಂಪಳ್ಳಿ, ಮಹೇಶ್ ಅಡ್ಡೇರಿ ಇನ್ನಿತರರು ಹಾಜರಿದ್ದರು. 21 ಸರ್ವೆ ನಂಬರ್ 21 ಬರುತ್ತೆ. 100 ಎಕರೆ ಇಲ್ಲಿ ಅರಣ್ಯ ಭೂಮಿ, ಅರಣ್ಯ ಪ್ರದೇಶ ಇರ್ತಕ್ಕಂಥದ್ದೇ ಅರಣ್ಯ ಪ್ರದೇಶ, ಮೀಸಲು ಅರಣ್ಯ. ಇಲ್ಲಿ ಎಲ್ಲರೂ 1962ರಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಆದಾಗ ಅಲ್ಲಿ ಮೂಗಿನ ಮನೆ ಅಂತ ಹೇಳಿ ಅಲ್ಲಿ ಮುಳುಗಡೆಯಾಗಿ ಅವರು ಇಲ್ಲಿಗೆ ಬಂದಂಥವ್ರು. ಅಲ್ಲಿಂದನೂ ಸಣ್ಣ ಭೂಮಿಯನ್ನು ಇಟ್ಕೊಂಡು ವ್ಯವಸಾಯನ ಮಾಡ್ಕೊಂಡು ಬಂದಂಥವ್ರು. ಈಗಲೂ ಮೇಲ್ಗಡೆ ಕಬ್ಬು ಹಾಕಿದ್ದಾರೆ. ಈ ಕೆಳಭಾಗಕ್ಕೆ ಕಬ್ಬನ್ನು ತೆಗೆದು ಅಡಿಕೆ ಗಿಡ ಹಾಕೋಂಥ ಕೆಲಸ, ಅಡಿಕೆ ಮತ್ತು ಬಾಳೆ, ಕೃಷಿ ಕಲ್ಚರ್ ಬಾಳೆ, ಒಂದು ಬಾಳೆ ಅಂದರೆ 40 ರೂಪಾಯಿ ಅಷ್ಟು ಆ ಬಾಳೆಗೆ, ಕೃಷಿ ಕಲ್ಚರ್ ಬಾಳೆಗೆ ಬೀಳುತ್ತೆ. ಅಡಿಕೆ ಗಿಡಕ್ಕೆ 70 ರೂಪಾಯಿ 80 ರೂಪಾಯಿ ಗಿಡ ಬೀಳುತ್ತೆ. ಅದರ ಮೇಲೆ
ಅವರು ಇದ್ರದ್ದು ಗೆಣಸು ಹಚ್ಚಿದ್ದಾರೆ. ಎಲ್ಲ ಇದ್ರ ಮೇಲೆ ಗೆಣಸಿನ ಗಿಡ ಎಲ್ಲ ಗೆಣಸು ಸುತ್ತ ಸಿಲ್ವರ್. ಆದ್ರೆ ಇವರು ಏಕಾಏಕಿ ಯಾರ್ದೋ ಒಂದು ಮೂಕರ್ಜಿ ಬಂದಿದೆ ಅಂತ ಹೇಳಿ ಮುಳುಗಡೆ ರೈತರು ಅವರಿಗೆ ಅರಣ್ಯ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. ಎಲ್ಲೆಲ್ಲಿ ಮುಳುಗಡೆ ಲಿಂಗನಮಕ್ಕಿ ಮುಳುಗಡೆದಾರರಿದ್ದಾರೆ ಅವ್ರನ್ನ ಜಂಟಿ ಸರ್ವೆ ಮಾಡಿ ಎಷ್ಟೆಷ್ಟು ಎಕರೆನ ಅವ್ರು ಇದ್ದಾರೆ ಅಷ್ಟಕ್ಕೆ ಹಕ್ಕನ್ನು ಕೊಡಬೇಕು ಅಂತೇಳಿ ಸರ್ವೆ ಕಾರ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ವೆ ಕಾರ್ಯ ಈಗಾಗಲೇ ನಡೀತಿದೆ. ಅಂಥ ಸಂದರ್ಭದಲ್ಲಿ ಯಾವುದೋ ಮೂಕರ್ಜಿ ಬಂದಿದೆ ಅಂಥೇಳಿ ಇವರು ಇವತ್ತು ಕಿತ್ತಣದಿರೋದಿದೆಯಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳಿದೆ, ಸ್ಪಷ್ಟವಾಗಿ ಏನು ಹೇಳಿದೆ, ಏನಾದರೂ ಹೊಸ ಒತ್ತುವರಿ ಏನಾದರೂ ಮಾಡ್ತಾ ಇದ್ರೆ ಅವ್ರ ಮೇಲೆ ನೀವು FIR ದಾಖಲು ಮಾಡಿ ಅಂತ ಹೇಳಿದ್ದಾರೆ. FIR ದಾಖಲಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ, ಕೋರ್ಟಿನ ತೀರ್ಮಾನ ಆಧಾರದ ಮೇಲೆ ಇವರನ್ನ ಅದನ್ನ ತೆರವು ಮಾಡೋ ಅಂಥದ್ದು ಆಗಬೇಕು. ಆದರೆ ಇಲ್ಲಿ FIR ಹಾಕಲಿಲ್ಲ. ನಿಮಗೆ ಗಿಡ ಕೀಳೋ ಅಧಿಕಾರ ಕೊಟ್ಟವ್ರು ಯಾರು? DF ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ ಅಂತಾರೆ. ಈಗ ಪ್ರತಿಭಟನೆ ಸಾಗರದಲ್ಲಿ DF ಕಚೇರಿ ಎದುರುಗಡೆ ಪ್ರತಿಭಟನೆ ಆಯಿತು. DF ಹೇಳ್ತಾರೆ ನನಗೆ ಮಾಹಿತಿನೇ ಇಲ್ಲ ಇದು ಅಂತಾರೆ. ಅಂದರೆ ACF ನನಗೆ ಮಾಹಿತಿ ಇಲ್ಲ ಅಂತಾರೆ. ಹಾಗಾಗಿ ಎನ್ಕ್ವೈರಿಗೆ ಆಫೀಸರ್ ನೇಮಕ ಮಾಡಿದ್ದಾರೆ. ACF ನಾಯಕತ್ವದಲ್ಲಿ ಈಗ ಎನ್ಕ್ವೈರಿ ಆಫೀಸರ್ ನೇಮಕ ಮಾಡಿದ್ದಾರೆ. ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತನ್ನ DFR ನಮಗೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಇದೆ. ಅಮಾಯಕ ರೈತರ ಮೇಲೆ ಈ ರೀತಿ ದೌರ್ಜನ್ಯ ಆಗಬಾರ್ದು. ಯಾರೋ ಆಡಳಿತ ಪಕ್ಷದ ಕಾರ್ಯಕರ್ತ ಹೇಳಿದೆ ಅಂತೇಳಿ ಶಾಸಕರು ಫೋನ್ ಹೊಡೆಯೋದಾಗ್ಲಿ, ಶಾಸಕರ PA ಅವ್ರದ್ದೇ ಅಕ್ಕನ ಮಗ PA ಅವರು ಫೋನ್ ಹೊಡೆದು ಇಂಥವನ್ನ ಕೀಳ್ಸೋದಾಗ್ಲಿ ಸಾಗರ ತಾಲೂಕಿನಾದ್ಯಂತ ನಡೀತಿದ್ದಾವೆ. ಅದರ ಭಾಗವಾಗಿ ಇವತ್ತು ಸಹಿತ ಈ ರೀತಿಯ ಪುಡಿ ರಾಜಕಾರಣಿಗಳು ಒತ್ತಡ, ಆಡಳಿತ ಪಕ್ಷದ ಶಾಸಕರ ಒತ್ತಡ ಇಲ್ಲದೆ ಇದ್ರೆ ಇಷ್ಟೆಲ್ಲ ಫಾರೆಸ್ಟ್ ಲ್ಯಾಂಡೇ ಇದ್ದು ಇವ್ರದೇ ಯಾಕೆ ಕೇಳಕ್ ಬರ್ತಾರೆ? ಒಬ್ಬ BJP ಕಾರ್ಯಕರ್ತ ಯಾರೋನು ಸುನಿಲ್ ಅನಿಲ್ BJP ಅವರು ಒಂದು ವಾರದ ಒಳಗಡೆ ಈಗಾಗಲೇ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ. ಒಂದು ವಾರದ ಒಳಗಡೆ ಕೊಡ್ತೀನಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಏನ್ ತಪ್ಪಾಗಿದೆ ಅದೆಲ್ಲದನ್ನು ಸಹಿತ ಅವ್ರಿಗೂ ನೋಟಿಸ್ ಕೊಟ್ಟು ಏನೇನ್ ತಪ್ಪಾಗಿದೆ ಅಂತ ಹೇಳಿ ಪಾಯಿಂಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಒಂದು ವಾರದ ನಂತರದಲ್ಲಿ ಮತ್ತೆ ಊರಲ್ಲಿ ಕುದುಕೊಂಡು ತೀರ್ಮಾನ ತಗೊಂಡು ಮತ್ತೆ ಇಲ್ಲಿ ಧರಣಿಪುರ ಅಂತ ಕೆಲಸ ಕ್ರಮ ತಗೊಳ್ಳಿದ್ರೆ ಗಿಡ ಕಿತ್ತಿರೋದು ತಪ್ಪಾಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಗಿಡ ಕಿತ್ತಿರೋದು ಇದನ್ನ ಅಧಿಕಾರಿಗಳನ್ನ ಬಳಸಿದ್ದಾರೆ. ಅಧಿಕಾರಿ ಇಲ್ಲಿ ಬಂದ ತಕ್ಷಣನೇ ನಿಮ್ ರಾಜಕಾರಣ ನೀವು ಮಾಡ್ಕೊಳ್ಳಿ, ಇಲ್ಲೆಲ್ಲ ಸುತ್ತಮುತ್ತಲು ಎಲ್ಲ ಫಾರೆಸ್ಟ್ ಇರೋದು, ಇವ್ರದ್ದು ಒಬ್ಬರದೇ ಯಾಕೆ ಕೀಳಕ್ ಕೇಳ್ತಾ ಇದ್ರಿ ಸಾರ್, ಕೀಳಕ್ ಬರಲ್ಲ ಅಂತ ಶಾಸಕರಿಗೆ ಹೇಳ್ಬೇಕು. ಶಾಸಕರ PAಗೆ ಅವ್ರ ಅಕ್ಕನ ಮಗ PA ಇದಾರಲ್ಲ, ಅಕ್ಕನ ಮಗ ತಾನೆ, ಅಕ್ಕನ ಮಗ PAಗೆ ಹೇಳ್ಬೇಕು, ಇಲ್ಲ ಬರೋದಿಲ್ಲ ಅನ್ನೋ ಮಾತನ್ನ ಹೇಳ್ಬೇಕು. ಅಣ್ಣನ ಮಗ ಯಾರು ಅಶೋಕ್ ಬೇಳೂರಿಗೆ ಹೇಳ್ಬೇಕು, ಸಾರ್ ಇದು ಬರೋದಿಲ್ಲ, ಹಿಂಗೆಲ್ಲ ಮಾಡಕ್ ಬರೋದಿಲ್ಲ, ಅವನು BJP ಕಾರ್ಯಕರ್ತನೇ ಆಗಿರ್ಬೋದು, ನಮಗೆ ಸಂಬಂಧ ಇಲ್ಲ, ನಾವು ಮಾಡಕ್ ಬರಲ್ಲ ಅನ್ನೋದನ್ನ ಹೇಳ್ಬೇಕು. ಅದು ಬಿಟ್ಕೊಂಡು ಫೋನ್ ಹೊಡೆದ ತಕ್ಷಣನೇ ಬಂದು ಹಂಗೇನೆ ಸಂಜೆ 5:30 6 ಗಂಟೆ ಅಷ್ಟೊತ್ತಿಗೆ ಬಂದು ಇಷ್ಟೆಲ್ಲ ನಾಶ ಮಾಡಿ ಹೋಗಿದಾರಲ್ಲ, ಇದಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಕೊಡ್ಬೇಕಲ್ಲ ಪರಿಹಾರನ. ಶಾಸಕರು ಕೊಡ್ತಿರೋ, PA ಕೊಡ್ತಿರೋ, ಅಣ್ಣನ ಮಗ ಕೊಡ್ತಿರೋ, ಅಧಿಕಾರಿಗಳು ಕೊಡಿಸ್ತಿರೋ, ಯಾರ ಹತ್ರ ಕೊಡಿಸ್ತೀರಿ? ಕೊಡಿಸ್ಬೇಕಲ್ಲ. ಕರೂರು ಹೋಬಳಿಲಿ ಅಲ್ಲಿ ಅವ್ರ ಬೇಲಿನೆಲ್ಲ ಕೀಳ್ಸಿ ಹಾಕಿದ್ರಿ. ಒಬ್ಬ ಜೈನ್ ಸಮುದಾಯದವ್ರದ್ದು ಬೇಲಿ ಕಿತ್ತು ಹಾಕೊಂಡು ರಾತ್ರಿ ತಗೊಬಂದು ಹಾಕಿದ್ರಿ. ರಾತ್ರಿ ಧರಣಿ ಮಾಡಿದ್ವಿ, ಹಾಲಪ್ಪನವರು ನಾಯಕತ್ವದಲ್ಲಿ ಧರಣಿ ಆಯ್ತು. ಬೆಳಗ್ಗೆ ಹೋಗಿ ನೀವೇ ಬೇಲಿನೆಲ್ಲ ನಿಲ್ಸಿ ಬಂದ್ರಿ. ಇದನ್ನ ಯಾಕೆ ಮಾಡ್ತೀರಿ? PA ಹೇಳದ ಕಿತ್ತು ಹಾಕಿ ಬಂದ್ರಿ, ಶಾಸಕರು PA ಹೇಳಿದ್ರು ಅಂತ ಕಿತ್ತು ಹಾಕಿ ಬಂದ್ರು. ಇದು ಹಾಗೇನೆ, ಇದು ಒತ್ತಡ. ಯಾರು ಒತ್ತಡ ಮಾಡ್ಯಾರ? ಆಡಳಿತ ಪಕ್ಷದ ಯಾರು ಒತ್ತಡ ಮಾಡಿದಾರೆ ಅನ್ನೋದು ಫಸ್ಟ್ ಪಡಿಸ್ಬೇಕು. ಜೊತೆಗೆ ಈ ರೀತಿಯ ಅನುಮಾನಗಳು ಅವರಿಗೂ ಇದಾವೆ, ಊರಿನವ್ರಿಗೂ ಇದಾವೆ. ಆ ಅನುಮಾನನ ಕ್ಲಿಯರ್ ಮಾಡೋ ಅಂತ ಕೆಲಸ ಆಗಬೇಕು, ರಕ್ಷಣೆ ಕೊಡೋ ಅಂಥದ್ದು. ಜೊತೆಗೆ ಯಾರು ಸಂಬಂಧಪಟ್ಟಂತ ಅಧಿಕಾರಿ ತಪ್ಪು ಮಾಡಿದಾರೋ ಶಿಕ್ಷೆ ಕೊಡ್ತೀವಿ ಅಂತಕ್ಕಂಥ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತನ್ನ DF ಹೇಳಿದ್ದಾರೆ. ಆ DF ಹೇಳಿದ ಮಾತಿನ ಪ್ರಕಾರ ನಡ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ಮತ್ತು ನಮ್ಮ ಗೊತ್ತಿರೋಂಗೆ ಮೊನ್ನೆ ಶನಿವಾರ ದಿವಸ ಸಂಜೆ ಬಂದು ನಮ್ಮ ಚೋರಡಿಯ RF ಅವರು ಕೇವಲ ಇಲ್ಲೆಲ್ಲ ತಾವು ನೋಡಿದ್ದೀರಿ. ಈಗ ACF ಅವರು ಬಂದಿದ್ದಾರೆ, ಅವ್ರನ್ನ DF ಆಫೀಸ್ಗೆ ಹೋಗಿ ಕರ್ಕೊಂಡು ಬಂದ ಇವಾಗ ಅವರು ಸಹ ನೋಡಿ ಇದನ್ನ ಆಡಬಾರ್ದು, ತಪ್ಪು ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ 10 ಗುಂಟೆ, ಕೇವಲ 10 ಗುಂಟೆ 50 ವರ್ಷದಿಂದ ಸಾಗುವಳಿ ಮಾಡ್ಕೊಂಬಂದಂಥದ್ದು ಊರ ಮಧ್ಯೆ ನೋಡ್ರಿ. ಆ ಕಡೆನೂ ಖಾತೆ, ಈ ಕಡೆನೂ ಖಾತೆ, ಈ ಕಡೆ ರೋಡು ಎಲ್ಲ ಇದೆ. ಇಂಥ ಅದು ಬಡ ಕುಟುಂಬ ಕೂಲಿ ಮಾಡ್ಕೊಂಬಂದು ಎಲ್ಲೋ ಧರ್ಮಸ್ಥಳ ಸಂಘದಲ್ಲಿ ಸಾಲ ತೆಗೆದು ಏನೋ 100-120 ಅಡಿಕೆ ಗಿಡ ತಂದು ನಟ್ಟಿದೆ. ಅದನ್ನು ಚೋರಡಿ RF ಅವರು ಯಾರು ಬಂದು ಕೇಳಿದ್ರೆ ಅಡಿಕೆಗಳೆಲ್ಲ ಕಿತ್ತು ಹೋಗಿಸಿ ಒಂದಿಷ್ಟು ಗಿಡನೂ ಸಣ್ಣ ಜೀಪಲ್ಲಿ ಹಾಕಿ ಹೋಗಿದ್ದಾರೆ ಮೊನ್ನೆ. ನಮಗೆ ಗೊತ್ತಾಗಿಲ್ಲ. ಆಮೇಲೆ ತದನಂತರ ಸಂಜೆ ರಾತ್ರಿ ನಮ್ಮ ಈ ಭಾಗದ ಮುಖಂಡರು ಶ್ರೀಧರ್ ಅವರು ಮತ್ತು ನಮ್ಮ ಕೃಷ್ಣಮೂರ್ತಿ ಅವರೆಲ್ಲ ಫೋನ್ ಮಾಡಿ ಹೇಳಿದರು,
ನಾವೆಲ್ಲ ಒಂದು ಕಡೆ ಏನು ತಿಳಿದ್ವು ಅಂದರೆ ಎಲ್ಲ ಒಂದು ಕಡೆ ಫಾರೆಸ್ಟ್ ಲ್ಯಾಂಡ್ ಎಲ್ಲ ಹೊಸ ಒತ್ತುವರಿಯನ್ನು ಇಲ್ಲ 10 ಎಕರೆ ಹೊಡೆದಾರೇನ ಅದರಲ್ಲಿ ಹೊಸ ಒತ್ತುವರಿಯನ್ನು ನಾವು ಸೋಮವಾರ ಬಂದು ಸ್ಪಾಟ್ ನೋಡಿ ನಂತರ ನೋಡೋಣ ನ್ಯಾಯ ಕೊಡಿಸೋಂಥ ಕೆಲಸ ಮಾಡೋಣ ಅಂತ ಹೇಳಿದ್ವಿ. ನಿನ್ನೆ ಭಾನುವಾರ ಆಯಿತು. ಅವರು ಮೊನ್ನೆನೇ ಹೇಳಿದರು ಇಲ್ಲ RF ಅವರು ನಮ್ಗೆ ಬಂದರಿಗೆಲ್ಲ ಬಾಯಿ ಬಂದಂಗೆ ಬೈದರು, ವಿಡಿಯೋ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ. ಅವ್ರು ಮೊನ್ನೆನೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೊಂಟಿದ್ರು ಪೊಲೀಸ್ ಸ್ಟೇಷನ್ಗೆ ಬಾಗಿಲು ಮುಟ್ಕೊಂಡ್ರು. ಮತ್ತು ನಾವು ಬಂದು ಸೋಮವಾರ ನೋಡ್ತು ಅಂತ ನಾವು ಅಕ್ರೆಯರು ನಾವೆಲ್ಲ ಸೇರಿ ಬರ್ಮಣ ನಾವೆಲ್ಲ ಸೇರಿ ಇವತ್ತು ಬಂದು ಬೆಳಗ್ಗೆ ನೋಡಿದಾಗ ಇದು ಎಷ್ಟು ಮಟ್ಟಿಗೆ ದೌರ್ಜನ್ಯ ಮತ್ತು ಯಾರು ಕುಮ್ಮಕ್ಕೈತಿ ಅಂತ. ಇದು ಯಾರದೇ ಒಂದು ಒತ್ತಡಕ್ಕೆ ಒಳಗಾಗದೆ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ, ಅಧಿಕಾರಿಗಳು. ಆ ಕಾರಣಕ್ಕಾಗಿ ನಮಗೆ ಎಲ್ಲ ಒಂದು ಕಡೆ ಒಬ್ಬ ಬಡವನಿಗೆ ಅನ್ಯಾಯ ಇದೆ, ಅವನಿಗೆ ನ್ಯಾಯ ಸಿಗಬೇಕು ಒಂದು ಕಡೆ. ಇನ್ನೊಂದು ಕಡೆ ಈ ಥರದ ಪ್ರಕರಣದಲ್ಲಿ ಬೇಕು ಅಂತ ದೌರ್ಜನ್ಯ ಮಾಡಿ ರೈತರ ಮೇಲೆ ದೌರ್ಜನ್ಯ ಮಾಡಿದಂಥವ್ರ ಮೇಲೆ ಕ್ರಮ ಆಗಬೇಕು RF ಅವರಿಗೆ. ಆ ಕಾರಣಕ್ಕೋಸ್ಕರನೇ ಇದು ನಿಮ್ಮ RF ಮಾಡಿ ಸರಿನೋ ತಪ್ಪೋ ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಹೇಳ್ರಿ ಅಂತೇಳಿ ಅದಕ್ಕೆ ಇವತ್ತು ACF ಅವ್ರನ್ನ ಬಂದಿದ್ದಾರೆ. DF ಅವ್ರು ಭೇಟಿ ಮಾಡಿ DF ಅವರು ACF ಅವ್ರು ಕಳಿಸಿ ಇಲ್ಲಿ ನೋಡಿ ನಾವು ವರದಿ ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಫಾರೆಸ್ಟ್ ಲ್ಯಾಂಡ್ ಇರ್ಬೋದು, ಹೌದು, 21 ಸರ್ವೆ ನಂಬರ್ ಮತ್ತು 8 ಅಂತ ಅಕ್ಕಪಕ್ಕ ಬರುತ್ತೆ ಫಾರೆಸ್ಟ್ ಲ್ಯಾಂಡ್. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.